ನಮ್ಮ ತಿಂಗಳುಗಳು ಕೆಲವು 30 ದಿನಗಳನ್ನು ಹೊಂದಿರುತ್ತವೆ, ಕೆಲವು 31 ದಿನಗಳನ್ನು ಹೊಂದಿರುತ್ತವೆ. ಆದರೆ ಫೆಬ್ರವರಿಯಲ್ಲಿ ಕೇವಲ 28 ದಿನಗಳು ಮಾತ್ರನೇ ಇರುತ್ತವೆ. ನಾವು ಇಂದು ಬಳಸುವ ಕ್ಯಾಲೆಂಡರ್ನಲ್ಲಿ ಮೊದಲು ಕೇವಲ 10 ತಿಂಗಳುಗಳು ಮಾತ್ರನೇ ಇದ್ದವು. ಆಮೇಲೆ ಅವುಗಳನ್ನು 12 ತಿಂಗಳು ಮಾಡಲಾಯಿತು. ಮೊದಲು ಇದು ಜೂಲಿಯನ್ ಕ್ಯಾಲೆಂಡರ್ ಆಗಿತ್ತು. ಆಮೇಲೆ ಇದನ್ನ ಗ್ರೆಗೋರಿಯನ್ ಕ್ಯಾಲೆಂಡರ್ಗೆ ಪರಿವರ್ತಿಸಲಾಯಿತು. ಈ ಕ್ಯಾಲೆಂಡರ್ ಶತಮಾನಗಳ ಕಾಲದಿಂದ ಪ್ರಯೋಗ ಮತ್ತು ದೋಷಗಳನ್ನು ತಾಳೆ ನೋಡಿ ಖಗೋಳಶಾಸ್ತ್ರ, ರಾಜಕೀಯ ಮತ್ತು ಕೆಲವು ಮೂಢನಂಬಿಕೆಗಳನ್ನು ಒಳಗೊಂಡಿದೆ. ಇದು ರೋಮನ್ ಚಕ್ರವರ್ತಿಗಳಾದ ಜೂಲಿಯಸ್ ಸೀಸರ್ ಮತ್ತು ಅಗಸ್ಟಸ್ ಸೀಸರ್ ಅವರಂತಹ ಹೆಸರುಗಳನ್ನ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಿಗೆ ಇಡುವುದರಿಂದ ಹಿಡಿದು ಪೋಪ್ 13ನೇ ಗ್ರೆಗೋರಿ ಇವರು ಸಮಯವನ್ನ ಅಳೆದು ತಿದ್ದುಪಡಿ ಮಾಡಿದ್ದರವರೆಗೆ ಒಂದು ಅದ್ಭುತ ರೀತಿಯಲ್ಲಿ ವಿಕಾಸಗೊಂಡಿದೆ. ಹಾಗಾದ್ರೆ ಏನು ಈ ಕ್ಯಾಲೆಂಡರ್ ಹಿಂದಿನ ರೋಮನ್ನರ ಗಣಿತ? ಬನ್ನಿ ತಿಳಿದುಕೊಳ್ಳೋಣ. 2700 ವರ್ಷಗಳ ಹಿಂದೆ ರೋಮನ್ನರು ಬಳಸುತ್ತಿದ್ದ ಕ್ಯಾಲೆಂಡರ್ನಲ್ಲಿ ಕೇವಲ 10 ತಿಂಗಳುಗಳು ಮಾತ್ರನೇ ಇದ್ದವು. ಇದು ಮಾರ್ಷಿಯಸ್ ಅಂದ್ರೆ ಮಾರ್ಚ್ನಿಂದ ಪ್ರಾರಂಭಗೊಂಡು ಡಿಸೆಂಬರ್ನಲ್ಲಿ ಕೊನೆಗೊಳ್ಳುತ್ತಿತ್ತು. ಇದರಲ್ಲಿ ಮೊದಲ 4 ತಿಂಗಳುಗಳ ಹೆಸರನ್ನ ರೋಮನ್ ದೇವತೆಗಳ ಹೆಸರಲ್ಲಿ ಇಡಲಾಗಿತ್ತು ಮತ್ತು ಉಳಿದ 6 ತಿಂಗಳುಗಳ ಹೆಸರನ್ನ ಲ್ಯಾಟಿನ್ ಭಾಷೆಯ ಸಂಖ್ಯೆಗಳ ಹೆಸರಿನಲ್ಲಿ ಇಡಲಾಗಿತ್ತು. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಆಗ ಜುಲೈ ಮತ್ತು ಆಗಸ್ಟ್ ತಿಂಗಳನ್ನ ಕ್ವಿಂಟಿಲಿಸ್ ಮತ್ತು ಸೆಕ್ಸ್ಟಿಲಿಸ್ ಎಂದು ಕರೀತಾ ಇದ್ರು. ಆದ್ರೆ ಈ 10 ತಿಂಗಳುಗಳಿರುವ ಒಂದು ವರ್ಷದಲ್ಲಿ ಇದ್ದಿದ್ದು ಬರೀ 304 ದಿನಗಳು ಮಾತ್ರ. ಉಳಿದ 61 ದಿನಗಳನ್ನ ಇವರು ಗಣನೆ ಮಾಡ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಆ 2 ತಿಂಗಳುಗಳಲ್ಲಿ ಘೋರವಾದ ಚಳಿ ಇರ್ತಾ ಇತ್ತು. ಅಂದಿನ ಕಾಲದಲ್ಲಿ ರೋಮನ್ನರ ಮೂಲ ಕಸುಬು ವ್ಯವಸಾಯವಾಗಿದ್ದರಿಂದ ಅವರಿಗೆ ಈ ಚಳಿಯ ಅವಧಿಯಲ್ಲಿ ಯಾವುದೇ ಕೆಲಸವನ್ನ ಮಾಡಲು ಆಗ್ತಾ ಇರಲಿಲ್ಲ. ಹಾಗಾಗಿ ಅವರು ಈ 61 ದಿನಗಳನ್ನ ಕೌಂಟ್ ಮಾಡ್ತಾ ಇರಲಿಲ್ಲ. ನೂಮ ಪಾಂಪಲಿಸ್ ಎಂಬ ಒಬ್ಬ ರೋಮನ್ ಅಧಿಪತಿ ಕ್ಯಾಲೆಂಡರ್ನಲ್ಲಿದ್ದ ಈ ಲೋಪವನ್ನ ಸರಿಪಡಿಸಲು ಮುಂದಾಗ್ತಾನೆ. ಜನವರಿ ಮತ್ತು ಫೆಬ್ರವರಿ ಎಂಬ 2 ತಿಂಗಳುಗಳನ್ನ ಸೇರಿಸ್ತಾನೆ. ಜೊತೆಗೆ ಆ ಕಾಲದಲ್ಲಿ ರೋಮನ್ನರಲ್ಲಿ ಸಮಸಂಖ್ಯೆಗಳನ್ನ ಅಶುಭ ಮತ್ತು ಬೆಸ ಸಂಖ್ಯೆಗಳನ್ನ ಶುಭ ಎಂದು ಪರಿಗಣಿಸಲಾಗ್ತಾ ಇತ್ತು. ಹಾಗಾಗಿ ಯಾವೆಲ್ಲ ತಿಂಗಳುಗಳಲ್ಲಿ 30 ದಿನಗಳಿದೆಯೋ ಅವುಗಳನ್ನ 29 ದಿನಗಳನ್ನಾಗಿ ಮಾಡಲಾಗುತ್ತೆ. ಆದ್ರೆ ಫೆಬ್ರವರಿಯಲ್ಲಿ ಮಾತ್ರ 22 ದಿನಗಳನ್ನು ಇಡಲಾಗುತ್ತೆ. ಇದಕ್ಕೆ ಕಾರಣ ರೋಮನ್ನರಲ್ಲಿದ್ದ ಒಂದು ಮೂಢನಂಬಿಕೆ. ಫೆಬ್ರವರಿಗೆ ಹೆಸರನ್ನ ಫೆಬ್ರುವಾ ಎಂಬ ರೋಮನ್ನರ ಒಂದು ಶುದ್ಧೀಕರಣದ ಹಬ್ಬದಿಂದ ಇಡಲಾಗಿತ್ತು. ರೋಮನ್ನರು ಮಾರ್ಚ್ನಲ್ಲಿ ಹೊಸ ವರ್ಷ ಶುರುವಾಗುವ ಮೊದಲು ಈ ಶುದ್ಧೀಕರಣದ ಹಬ್ಬವನ್ನು ಆಚರಿಸ್ತಾ ಇದ್ರು ಮತ್ತು ಈ ಸಮಯವನ್ನ ಅವರು ಅಶುಭ ಎಂದು ಪರಿಗಣಿಸ್ತಾ ಇದ್ರು. ಹಾಗಾಗಿ ನೂಮ ಚಕ್ರವರ್ತಿ ಈ ತಿಂಗಳಿನಲ್ಲಿ ಉದ್ದೇಶಪೂರ್ವಕವಾಗಿ ಕಡಿಮೆ ದಿನಗಳನ್ನು ಇಡ್ತಾರೆ ಮತ್ತು ಫೆಬ್ರವರಿ ಅಶುಭ ಎಂಬ ಕಾರಣಕ್ಕೆ ಅದರಲ್ಲಿ 28 ದಿನಗಳು ಅಂದರೆ ಸಮಸಂಖ್ಯೆಯ ದಿನಗಳನ್ನು ಇಡಲಾಗುತ್ತೆ. ಅಲ್ಲಿಗೆ ಕ್ಯಾಲೆಂಡರ್ನಲ್ಲಿರೋ ಒಟ್ಟು ದಿನಗಳ ಸಂಖ್ಯೆ 355ಕ್ಕೆ ಬರುತ್ತೆ. ಒಂದು ಸೌರ ವರ್ಷಕ್ಕೆ ಹೋಲಿಕೆಯಾಗಲು ಈ ಕ್ಯಾಲೆಂಡರ್ನಲ್ಲಿ ಇನ್ನೂ ಬರೋಬ್ಬರಿ 10 ದಿನಗಳ ವ್ಯತ್ಯಾಸ ಇರುತ್ತೆ. ಒಂದು ವರ್ಷದಲ್ಲಿ 10 ದಿನಗಳು ಕಡಿಮೆ ಇದ್ದಿದ್ದರಿಂದ ಕೆಲವು ವರ್ಷಗಳ ನಂತರ ಮಾರ್ಚ್ನಲ್ಲಿ ಚಳಿಗಾಲ ಬರೋಕೆ ಆರಂಭವಾಗುತ್ತೆ ಮತ್ತು ನವೆಂಬರ್ನಲ್ಲಿ ಸೆಕೆಗಾಲ ಬರೋದಕ್ಕೆ ಶುರುವಾಗುತ್ತೆ. ಕ್ರಿಸ್ತಪುರ 46ರಲ್ಲಿ ರೋಮನ್ ಅಧಿಪತಿ ಜೂಲಿಯಸ್ ಸೀಸರ್ ಅಧಿಕಾರಕ್ಕೆ ಬಂದಾಗ ಅವರಿಗೆ ಈ ಕ್ಯಾಲೆಂಡರ್ನಲ್ಲಿದ್ದ ಲೋಪವನ್ನು ಸರಿಪಡಿಸುವುದು ಅನಿವಾರ್ಯ ಎಂಬುದು ಅರಿವಾಗುತ್ತೆ. ಹಾಗಾಗಿ ಅವರು ಈಜಿಪ್ಟ್ನ ಖಗೋಳಶಾಸ್ತ್ರನಾದ ಸೋಸಿಜೆನಸ್ನ ಭೇಟಿಯಾದಾಗ ಈಜಿಪ್ಟ್ನ ಜನರು ಸೌರಮಾನ ಕ್ಯಾಲೆಂಡರ್ ಅನ್ನು ಅನುಸರಿಸುತ್ತಾ ಇದ್ದಾರೆ ಎಂಬುದು ತಿಳಿಯುತ್ತೆ ಮತ್ತು ಅದರಲ್ಲಿ ಒಂದು ವರ್ಷಕ್ಕೆ 365 ದಿನಗಳಿದ್ದು ಪ್ರತಿ 4 ವರ್ಷಗಳಿಗೊಮ್ಮೆ ಒಂದು ಹೆಚ್ಚುವರಿ ದಿನವನ್ನ ಸೇರಿಸಲಾಗುತ್ತೆ ಎಂಬುದು ತಿಳಿಯುತ್ತೆ. ಜೂಲಿಯಸ್ ಸೀಸರ್ ಚಕ್ರವರ್ತಿ ಇದನ್ನ ಕೂಲಂಕುಷವಾಗಿ ಪರೀಕ್ಷಿಸಿ ಇದೇ ಸರಿಯಾದ ಕ್ಯಾಲೆಂಡರ್ ಎಂಬ ನಿರ್ಣಯಕ್ಕೆ ಬರ್ತಾರೆ ಮತ್ತು ರೋಮನ್ ಸಾಮ್ರಾಜ್ಯದಲ್ಲೂ ಇದೇ ಕ್ಯಾಲೆಂಡರ್ ಅನ್ನ ಬಳಸಲು ಆದೇಶಿಸುತ್ತಾರೆ. ಅದರಂತೆ ಯಾವೆಲ್ಲ ತಿಂಗಳುಗಳಲ್ಲಿ 29 ದಿನಗಳಿದ್ದವೋ ಅವುಗಳನ್ನು 30 ದಿನಗಳನ್ನಾಗಿ ಮಾಡಲಾಗುತ್ತೆ ಮತ್ತು ಒಂದು ವರ್ಷದಲ್ಲಿ 365 ದಿನಗಳು ಬರುವಂತೆ ತಿಂಗಳುಗಳ ದಿನಗಳನ್ನು ಸೆಟ್ ಮಾಡಲಾಗುತ್ತೆ. ಆದರೆ ದುರದೃಷ್ಟಕರ ಎಂದು ಪರಿಗಣಿಸಲಾದ ಫೆಬ್ರವರಿ ತಿಂಗಳಿಗೆ ಮಾತ್ರ 28 ದಿನಗಳನ್ನೇ ಮೀಸಲಾಗಿಡಲಾಗುತ್ತೆ ಮತ್ತು 4 ವರ್ಷಗಳಿಗೊಮ್ಮೆ ಬರುವ ಅಧಿಕ ವರ್ಷದ ದಿನವನ್ನ ಫೆಬ್ರವರಿಗೆ ಸೇರಿಸಲು ನಿರ್ಣಯಿಸಲಾಗುತ್ತೆ. ಈ ಸುಧಾರಣೆಯೊಂದಿಗೆ ರೋಮನ್ನರ ಬಹುತೇಕ ಗೊಂದಲಗಳು ದೂರವಾಗುತ್ತವೆ ಮತ್ತು ಇದನ್ನು ಜೂಲಿಯನ್ ಕ್ಯಾಲೆಂಡರ್ ಎಂದು ಕರೆಯಲಾಗುತ್ತೆ ಮತ್ತು ಜೂಲಿಯಸ್ ಸೀಸರ್ ನೆನಪಿಗೆ 5ನೇ ತಿಂಗಳು ಕ್ವಿಂಟಿಲಿಸ್ ಅನ್ನ ಜುಲೈ ಎಂದು ಕರೆಯಲಾಗುತ್ತೆ. ಜೂಲಿಯಸ್ ಸೀಸರ್ ನಂತರ ಅಧಿಕಾರಕ್ಕೆ ಬಂದ ಅಗಸ್ತಸ್ ಚಕ್ರವರ್ತಿ ಈಜಿಪ್ಟ್ನ ಆಂಟೋನಿ ಮತ್ತು ಕ್ಲಿಯೋಪಾತ್ರರನ್ನ ಸೋಲಿಸಿ ಈಜಿಪ್ಟನ್ನ ತನ್ನ ವಶಕ್ಕೆ ಪಡಿತಾರೆ. ಹೀಗೆ ಇವರ ಅವಧಿಯಲ್ಲಿ ರೋಮನ್ ಸಾಮ್ರಾಜ್ಯ ಇನ್ನಷ್ಟು ಬಲಶಾಲಿ ಆಗುತ್ತೆ ಮತ್ತು ಈ ಅಗಸ್ಟಸ್ ಚಕ್ರವರ್ತಿಯ ನೆನಪಲ್ಲಿ ಸೆಕ್ಸ್ಟಿಲಿಸ್ ತಿಂಗಳಿಗೆ ಆಗಸ್ಟ್ ಎಂದು ಹೆಸರಿಡಲಾಗುತ್ತೆ. ಜೂಲಿಯನ್ ಕ್ಯಾಲೆಂಡರ್ ಒಂದು ದೊಡ್ಡ ಸುಧಾರಣೆಯಾದರೂ ಅದು ಪರಿಪೂರ್ಣವಾಗಿರಲಿಲ್ಲ. ಸೌರ ವರ್ಷವು ವಾಸ್ತವವಾಗಿ 365.2422 ದಿನಗಳದ್ದಾಗಿರುತ್ತದೆ. ಅದು ನಿಖರವಾಗಿ 365.25 ಆಗಿರೋದಿಲ್ಲ. ಈ ವ್ಯತ್ಯಾಸ ಒಂದು ವರ್ಷಕ್ಕೆ ಬರೀ 11 ನಿಮಿಷಗಳಷ್ಟೇ. ಆದ್ರೆ ಈ 11 ನಿಮಿಷಗಳು 128 ವರ್ಷಗಳಿಗೆ ಒಂದು ದಿನವಾಗುತ್ತೆ. ಹಾಗಾಗಿ ಕ್ರಿಸ್ತಶಕ 1500ರಷ್ಟು ಹೊತ್ತಿಗೆ ಜೂಲಿಯನ್ ಕ್ಯಾಲೆಂಡರ್ನಲ್ಲಿ 10 ದಿನಗಳ ವ್ಯತ್ಯಾಸ ಇರುತ್ತೆ. ಇದನ್ನು ಸರಿಪಡಿಸಲು ಪೋಪ್ 13ನೇ ಗ್ರೆಗೋರಿ 1582ರಲ್ಲಿ ಈ ಕ್ಯಾಲೆಂಡರ್ನಲ್ಲಿ ಇನ್ನೂ ಕೆಲವು ಸುಧಾರಣೆಗಳನ್ನು ತರ್ತಾರೆ. ಅದರಂತೆ ಅಕ್ಟೋಬರ್ 1952ರಲ್ಲಿ 10 ದಿನಗಳನ್ನು ಬಿಟ್ಟು ಬಿಡ್ತಾರೆ. ಅಂದ್ರೆ ಅಕ್ಟೋಬರ್ 4ರ ಮುಂದಿನ ದಿನವನ್ನ ಅಕ್ಟೋಬರ್ 15 ಎಂದು ಮಾಡಲಾಗುತ್ತೆ ಮತ್ತು ಪ್ರತಿ ವರ್ಷ 11 ನಿಮಿಷಗಳು ಕಡಿಮೆ ಇದ್ದು 128 ವರ್ಷಗಳಿಗೊಮ್ಮೆ ಒಂದು ದಿನ ಕಡಿಮೆಯಾಗೋದ್ರಿಂದ ಪ್ರತಿ 100 ವರ್ಷಗಳಿಗೊಮ್ಮೆ ಬರುವ ಶತಮಾನದ ವರ್ಷಗಳನ್ನ ಅಧಿಕ ವರ್ಷವೆಂದು ಪರಿಗಣಿಸದೆ 4ನೇ ಶತಮಾನದ ವರ್ಷವನ್ನ
ಮಾತ್ರ ಅಧಿಕ ವರ್ಷ ಎಂದು ಪರಿಗಣಿಸಲಾಗುತ್ತೆ. ಅಂದ್ರೆ ಶತಮಾನದ ವರ್ಷಗಳು 400ರಿಂದ ಭಾಗವಾದರೆ ಮಾತ್ರ ಅವುಗಳನ್ನು ಅಧಿಕ ವರ್ಷ ಎಂದು ಪರಿಗಣಿಸಲಾಗುತ್ತೆ. ಹಾಗಾಗಿ 1700, 1800 ಮತ್ತು 1900 ವರ್ಷಗಳು 4ರಿಂದ ಭಾಗವಾದರೂ 400ರಿಂದ ಭಾಗವಾಗದೆ ಇದ್ದಿದ್ದಕ್ಕಾಗಿ ಈ ವರ್ಷಗಳಲ್ಲಿ ಫೆಬ್ರವರಿಯಲ್ಲಿ ಕೇವಲ 28 ದಿನಗಳೇ ಇದ್ದವು. ಮುಂದೆ ಬರುವ 2100ನೇ ಇಸವಿಯಲ್ಲೂ ಫೆಬ್ರವರಿಯಲ್ಲಿ 28 ದಿನಗಳಿರುತ್ತವೆ. ಈ ಹೊಸ ವ್ಯವಸ್ಥೆಯನ್ನ ಗ್ರೆಗೋರಿಯನ್ ಕ್ಯಾಲೆಂಡರ್ ಎಂದು ಕರೆಯಲಾಗುತ್ತೆ. ಮತ್ತು ಈ ಕ್ಯಾಲೆಂಡರ್ನಲ್ಲಿ 10 ದಿನಗಳನ್ನ ಕಡಿಮೆ ಮಾಡಿದ್ದಕ್ಕಾಗಿ ಹಲವಾರು ಜನರಿಗೆ ತಮ್ಮ ಜೀವನದಿಂದ 10 ದಿನ ಕಡಿಮೆಯಾದಂತೆ ಭಾಸವಾಗಿತ್ತು. ಆದರೆ ಕಾಲಾನಂತರದಲ್ಲಿ ಹೆಚ್ಚಿನ ದೇಶಗಳು ಈ ಹೊಸ ವ್ಯವಸ್ಥೆಯನ್ನು ಅಳವಡಿಸಿಕೊಂಡವು ಮತ್ತು ಇಂದು ಗ್ರೆಗೋರಿಯನ್ ಕ್ಯಾಲೆಂಡರ್ ಒಂದು ಜಾಗತಿಕ ಮಾನದಂಡವಾಗಿದೆ. ಆದರೂ ಇಂದಿಗೂ ಸಹ ಫೆಬ್ರವರಿ ಐತಿಹಾಸಿಕ ಅಸಂಗತತೆಯಾಗಿ ಉಳಿದಿದೆ ಮತ್ತು ಪ್ರಾಚೀನ ರೋಮನ್ನರ ಮೂಢನಂಬಿಕೆಯ ನೆನಪಾಗಿ ಶಾಶ್ವತವಾಗಿ 28 ದಿನಗಳಿಗೆ ಅಂಟಿಕೊಂಡಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸೋಕೆ ಮರೆಯಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಮಾಡಿ ಮತ್ತು ಈ ತರದ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಸಪೋರ್ಟ್ ಮಾಡಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.